ರೈತ ಕುಟುಂಬಗಳಿಂದ ಎಳ್ಳು ಅಮಾವಾಸ್ಯೆ ಸಂಭ್ರಮ ಆಚರಣೆ ಜೋರಾಗಿತ್ತು. ಕೊಪ್ಪಳದಲ್ಲಿ ಎತ್ತುಗಳನ್ನು ಶೃಂಗರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು, ಇನ್ನೊಂದು ಕಡೆ ಭೂಮಿತಾಯಿಯ ಪೂಜೆಯಲ್ಲಿ ತೊಡಗಿರುವ ಮಹಿಳೆಯರು, ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದರು. ಈ ದೃಶ್ಯಗಳು ಕಂಡ ಬಂದಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ರೈತ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಎಂದರೆ ಎಳ್ಳು ಅಮಾವಾಸ್ಯೆ. ಎಲ್ಲೆಲ್ಲಿಯೂ ಸಮೃದ್ಧಿಯು ವೃದ್ಧಿಸಲಿ ಎಂದು ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನೈವೇದ್ಯ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ. ಆಧುನಿಕತೆಯ ಭರಾಟೆಯಲ್ಲಿಯೂ ಗ್ರಾಮೀಣ ಸೊಗಡಿನ ಹಬ್ಬಗಳೆಂದರೆ ಅನ್ನದಾತರು ಮರೆತಿಲ್ಲ. ಪ್ರತಿ ವರ್ಷಕ್ಕೆ ಒಮ್ಮೆ ಬರುವ ಎಳ್ಳು ಅಮಾವಾಸ್ಯೆ ದಿನದಂದು ಚರಗ ಚೆಲ್ಲುವ ಹಬ್ಬಕ್ಕೆ ಮಹಿಳೆಯರು ತಮ್ಮ ಹೊಲದಲ್ಲಿ ಮೈದುಂಬಿದ ಬೆಳೆಗಳಿಗೆ ಮತ್ತು ಬನ್ನಿ ಮರಕ್ಕೆ ಪಾಂಡವರಿಗೆ ಪೂಜೆ ಸಲ್ಲಿಸುತ್ತಾರೆ. ಬೆಳಿಗ್ಗೆ ಕುಟುಂಬಸ್ಥರು ಸ್ನೇಹಿತರೊಂದಿಗೆ ಚಕ್ಕಡಿಯಲ್ಲಿ ಟ್ರ್ಯಾಕ್ಟರ್ಯಲ್ಲಿ ಹೊಲಗಳಿಗೆ ತೆರಳಿ ಭೂಮಾತೆಗೆ ಸೀರೆ ಅರ್ಪಿಸಿ ತಾವು ತಂದಿದ್ದ ವಿವಿಧ ಸಿಹಿ ಪದಾರ್ಥದ ಬಾನದ ನೈವೇದ್ಯವನ್ನ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಬಂಧು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಬಾರಿ ಭೋಜನ ಸವಿದು ಸಂಭ್ರಮಿಸಿದರು. ಇನ್ನು ಎಳ್ಳು ಅಮಾವಾಸ್ಯೆಯಲ್ಲಿ ಉತ್ತರ ಕರ್ನಾಟಕದ ಅಡುಗೆಯ ವಿವಿಧ ಸಿಹಿ ಪದಾರ್ಥಗಳು ಸೇರಿದಂತೆ ಬಗೆ ಬಗೆಯ ಚರಗದ ಹಬ್ಬಕ್ಕಾಗಿಯೇ ವಿಶೇಷ ಸಜ್ಜೆಗಳು, ಬಜ್ಜಿ, ಮಿರ್ಚಿ, ಪುಂಡಿ ಪಲ್ಯ, ಮಡಿಕೆ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಹುರಣದ ಹೋಳಿಗೆ, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಕರಿಗಡಬು, ಕಡಕ್ ಜೋಳದ ರೊಟ್ಟಿ, ಕಡಕ್ ಸಜ್ಜೆ ರೊಟ್ಟಿ, ಕರೆದಿರುವ ಕಡಕ್ ಜೋಳದ ರೊಟ್ಟಿ, ಶೇಂಗಾ ಹಿಂಡಿ, ಕಡಲೆ ಹಿಂಡಿ, ಗುರೆಳ್ಳು ಹಿಂಡಿ, ಮೊಸರು, ವಿವಿಧ ಚಟ್ನಿ, ಚಿತ್ರಾನ್ನ, ಬಿಳೆಯನ್ನ ಸಾಂಬಾರು ಮತ್ತು ಮಜ್ಜಿಗೆ ಸಾಂಬಾರು, ಹಪ್ಪಳ, ಸೊಂಡಿಗೆ ಹೀಗೆ ಬಾಯಲ್ಲಿ ನೀರುಳಿಸುವ ಭಾರೀ ಭೋಜನವನ್ನು ಮನೆಯವರು, ಸಂಬಂಧಿಗಳು, ಬಿಗರು ಬಿಜ್ಜರು, ಆತ್ಮೀಯ ಸ್ನೇಹಿತರೊಂದಿಗೆ ಸೇರಿಕೊಂಡು ಹೊಲದಲ್ಲಿ ಇರುವ ಬನ್ನಿ ಮರದ ನೆರಳಲ್ಲಿ ಕುಳಿತು ಬಗೆ ಬಗೆಯ ಸಿಹಿ ಭೋಜನ ಸವಿದು ತೃಪ್ತಿ ಪಡುತ್ತಾರೆ. ಇನ್ನು ಈ ಹಬ್ಬ ಸುಖ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸಲಾಗುತ್ತೆ. ನೇಗಿಲ ಯೋಗಿಗಳು ಅಂತೂ ಖುಷಿಯಿಂದ ಭೂಮಾತೆಗೆ ಪೂಜಿಸಿ ಸಂಭ್ರಮ ಪಡುತ್ತಾರೆ. ಆಧುನಿಕತೆಯ ಬರಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗುತ್ತಿರುವ ದಿನಗಳಲ್ಲಿ ವಿಶಿಷ್ಟದಿಂದ ಚರಗ ಚೆಲ್ಲುವ ಎಳ್ಳು ಅಮಾವಾಸ್ಯೆ ಕೃಷಿಕರ ಹಬ್ಬ ಎಲ್ಲರನ್ನೂ ಹಿಡಿದಿಟ್ಟಿದೆ. ಆದರೂ ಏನೇ ಇರಲಿ ವರ್ಷಕ್ಕೊಮ್ಮೆ ಎಲ್ಲವನ್ನು ಮರೆತು ಹೀಗೆ ಮನೆಯವರು, ಬಂಧು ಬಾಂಧವರು, ಬಿಗರು ಬಿಜ್ಜರು, ಆತ್ಮೀಯ ಸ್ನೇಹಿತರು ಮತ್ತು ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ಭೋಜನ ಸವಿಯುವುದು ನಮಗೆ ಖುಷಿ ವಿಚಾರವೇ ಆಗಿದೆ, ಸರಿ ಎಂದೆನಿಸುತ್ತದೆ ಎಂದರು. ಎಳ್ಳಮಸಿ ಯಾವ ಥರ ಹಿರಿಯರು ಮಾಡ್ಕೊತ ಬಂದಿರ್ತೀವಿ ಆ ಥರ ನಾವು ಎಳ್ಳಮಸಿ ಈಗ ನಾವು ಸಣ್ಣರಾದರೂ ತಿಂತಿಲ್ಲ, ಆ ಹಿರಿಯರು ಪದ್ಧತಿ ನಾವು ಬಿಟ್ಟಿಲ್ಲ. ಇಲ್ಲ ರೀ, ಈಗ ವರ್ಷ ನಾವು ಕಾಯಮು ಏನು ಹಿರಿಯರು ಎತ್ತು ಚಕ್ರಿ ಬಂಡಿ ಹುಡ್ಕೊಂಡು ಬರೋರು, ಈಗ ಕೃಷಿ ಯಂತ್ರ ಆಗಿ ಟ್ಯಾಕ್ಟ್ರಿ ಮೇಲೆ ಬರೋದು, ಟ್ಯಾಕ್ಟ್ರಿ ತೊಗೊಂಬಂದು ಹೋಗೋದು, ಎಲ್ಲ ದೇವ್ರ ಪೂಜೆ ಮಾಡ್ಕೊಳೋದು,
ಪದ್ಧತಿ ಪ್ರಕಾರ ನಾವು ಎಲ್ಲ ಊರಿನವ್ರನ್ನ ಕರೆಸ್ಕೊಂಡು ಚರಗ ಚೆಲ್ಲಿ ನಾವು ಇಲ್ಲೇ ಹೊಲದಲ್ಲಿ ಊಟ ಮಾಡಿ ಹೋಗ್ತಾ ಇದ್ವಿ. ನಾವು ಎಂಕಪ್ಪ ಬಸಪ್ಪ ಎರೆ ಅಂತ